ಶಂಖಪುಷ್ಪದ ಗಿಡವನ್ನು ಮನೆಯಲ್ಲಿ ಈಸಿಯಾಗಿ ಒಂದು ಸಣ್ಣ ಪಾಟ್ನಲ್ಲಿ ಕೂಡ ಬೆಳೆಸ್ಬೋದು. ಈ ಒಂದು ಶಂಖಪುಷ್ಪವನ್ನು ಗಿರಿಕರ್ಣಿಕೆ ಮತ್ತು ಅಪರಾಜಿತ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಬಟರ್ಫ್ಲೈ ಪೀ ಮತ್ತು ಬ್ಲೂ ಪೀ ಅಂತ ಕರೀತಾರೆ. ಈ ಒಂದು ಹೂವಿನಿಂದ ಟೀ ಮಾಡ್ತಾರೆ, ಲೆಮನೇಡ್, ಬ್ಲೂ ಫ್ರೈಡ್ ರೈಸ್ ಮತ್ತು ಬ್ಲೂ ಮೋದಕ್ ಕೂಡ ಮಾಡ್ತಾರೆ. ಶಂಖಪುಷ್ಪದ ಹೂ ತಿನ್ನೋದರಿಂದ ದೇಹ ತೂಕ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಕೂಡ ಬರುತ್ತೆ, ಕೂದಲ ಮತ್ತು ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನಾನು ಶಂಖಪುಷ್ಪ ಗಿಡ ಹಚ್ಚಿ 1 ತಿಂಗಳಾಗಿದೆ. ಸೊ ಕೆಲವೊಂದು ಬಳ್ಳಿ ಎಲೆ ಒಣಗಿದೆ. ಸೊ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಮಣ್ಣನ್ನು ಕೂಡ ಈ ಥರ ಪಳ್ಳು ಮಾಡಿಕೊಳ್ಬೇಕು. ಶಂಖಪುಷ್ಪ ಬಳ್ಳಿ ಆದ್ದರಿಂದ ಬಳ್ಳಿ ಹಬ್ಬಿಸ್ಲಿಕ್ಕೆ ಒಂದು ಪೈಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಪೈಪ್ ಸುತ್ತಲಿಕ್ಕೆ ಸೆಣಬು ತೊಗೊಳ್ಬೇಕು. ಸೆಣಬು ತೊಗೊಂಡು ಈ ಥರ ಸುತ್ತಾ ಹೋಗಬೇಕು. ಸೊ ಈ ಥರ ಸುತ್ತೋದ್ರಿಂದ ಬಳ್ಳಿ ಹಬ್ಬಿಸ್ಲಿಕ್ಕೆ ಚಲೋ ಆಗುತ್ತೆ. ನಿಮ್ಮ ಹತ್ರ ಪೈಪ್ ಮತ್ತು ಸೆಣಬಿಲ್ಲ ಅಂದರೆ ನರ್ಸರಿಯಲ್ಲಿ ಬಳ್ಳಿ ಸುತ್ತಲಿಕ್ಕೆ ಒಂದು ಪೈಪ್ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಬಳಸಬಹುದು. ಈಗ ಪೈಪ್ ಸುತ್ತಿ ರೆಡಿಯಾಗಿದೆ. ಈಗ ಇದನ್ನು ಪಾಟಿಗೆ ಹಾಕ್ಕೊಳ್ಬೇಕು. ಪಾಟಲ್ಲಿ ಈ ಥರ ಸಣ್ಣ ಹೋಲ್ ಮಾಡಿಕೊಂಡು ಪೈಪನ್ನು ಒಳಗೆ ಹಾಕಬೇಕು. ಒಳಗೆ ಹಾಕಿ ಮತ್ತೊಂದು ಸಲ ಮಣ್ಣು ಮುಚ್ಚಿಕೊಳ್ಬೇಕು. ಮಣ್ಣು ಮುಚ್ಚಿ ಸೈಡಿಗೆಲ್ಲ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡೋದ್ರಿಂದ ಪೈಪ್ ಗಟ್ಟಿಯಾಗಿ ಅದರಲ್ಲೇ ಕುತ್ಕೊಳ್ಳುತ್ತೆ. ಈಗ ಬಳ್ಳಿಯನ್ನು ಆ ಒಂದು ಪೈಪಿಗೆ ಸುತ್ತಾ ಹೋಗಬೇಕು. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಈ ಒಂದು ಗಿಡವನ್ನು ಬೆಳೆಸಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.